ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಫೆಬ್ರವರಿ 13. ಮೈಸೂರು ಕೊಡಗು ಸಂಸದರಾದ ಪ್ರತಾಪ್ ಸಿಂಹರವರು ಹಾಗೂ ಮಾಜಿ ಶಾಸಕರಾದ ನಾಗೇಂದ್ರ ರವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಭಾರತ್ ರೈಸ್ ಪ್ರತಿ ಕೆಜಿಗೆ 29 ರೂಗಳ ಅಕ್ಕಿ ಮಾರಾಟ ಮಾಡಲು ನಗರದ ಚಾಮರಾಜ ಕ್ಷೇತ್ರದ ಹೆಬ್ಬಾಳಿನ ಕಾವೇರಿ ಸರ್ಕಲ್ ಬಳಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸಂಸದರಾದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದ ಎಲ್ ನಾಗೇಂದ್ರ, ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ಸೋಮಶೇಖರ್ ರಾಜು, ವಾರ್ಡ್ ನಂಬರ್ 1 ಅಧ್ಯಕ್ಷರಾದ ಕಿರಣ್ ಸುಖಧರೆ, ಪ್ರಧಾನ ಕಾರ್ಯದರ್ಶಿ ಪುನೀತ್ ಕಿರಣ್ ಗೌಡರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾಧ್ಯಕ್ಷರಾಗಿರುವಂತಹ ಈ ಕ್ಷೇತ್ರದ ಶಾಸಕರಾಗಿ ಅಪಾರ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿರುವಂತಹ ನಾಗೇಂದ್ರ ಒತ್ತಾಸೆ ಮೇರೆಗೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಭಾರತ್ ಅಕ್ಕಿ ಇಲ್ಲಿ ತರಿಸಿ ಜನರಿಗೆ ವಿತರಣೆಯನ್ನು ಮಾಡಲಾಗುತ್ತೆ. 10 ಕೆಜಿ ಬ್ಯಾಗ್ ಇದೆ, 290 ರೂಪಾಯಿ, 29 ರೂಪಾಯಿ ಕೆಜಿಗೆ. ದಯವಿಟ್ಟು ಎಲ್ಲರೂ ಕೂಡ ನೀವು ಮೊದಲು ಸ್ಲಿಪ್ ಹಾಕಿ, ಅದು ನೋಟ್ ಹಾಕಬೇಕಿಲ್ಲ ಅಂತಂದ್ರೆ ಇದು ಎಲ್ಲೆಲ್ಲೋ ದುರುಪಯೋಗ ಆಗುತ್ತೆ ಅನ್ನೋ ಭಾವನೆ ಬರುತ್ತೆ. ಸ್ಲಿಪ್ ಕೊಟ್ಟು ನೀವು ದುಡ್ಡನ್ನು ಇಸ್ಕೊಂಡು ನಿಮ್ಗೆ ಕೊಡ್ತೀವಿ. 300 ಚೀಲ ಇದೆ ನೋಡ್ರಿ, ದಯವಿಟ್ಟು ಎಲ್ಲರಿಗೂ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಸಿಗುತ್ತೆ. ಒಂದು ವೇಳೆ ಸಿಗ್ಲಿಲ್ಲ ಅಂದ್ರೂ ಕೂಡ ಮತ್ತೆ ಇನ್ನೊಂದು ಟ್ರಕ್ ಇನ್ನೊಂದು ಲಾರಿ ಬರುತ್ತೆ, ಅದ್ರಲ್ಲಿ ಕೊಡಿಸ್ತೀವಿ. ದಯವಿಟ್ಟು ಯಾರು ನೋಡ್ತಿದ್ರು ಮಾಡ್ಕೊಳ್ಳಿ. ಕ್ಯೂನಲ್ಲಿ ದಯವಿಟ್ಟು ಲೇಡೀಸ್ಗೆ ಒಂದು ಸಪರೇಟ್ ಕ್ಯೂನಲ್ಲಿ ಲೇಡೀಸ್ ಬನ್ನಿ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಜನಕ್ಕೆ ಕೈಗೆಟುಕುವ ಬೆಲೆನಲ್ಲಿ ಅಕ್ಕಿ ಸಿಗಬೇಕು ಅನ್ನೋ ಕಾರಣಕ್ಕೆ ಭಾರತ್ ಅಕ್ಕಿ, ಭಾರತ್ ರೈಸ್ ಅಂತ ಹೇಳಿ 10 ಕೆಜಿ ಬ್ಯಾಗನ್ನು ಮಾಡಿ 29 ರೂಪಾಯಿ ಪ್ರತಿ ಕೆಜಿಗೆ ಸುಮಾರು 290 ರೂಪಾಯಿ 10 ಕೆಜಿ ಬ್ಯಾಗನ್ನು ಕೊಡುವಂತಹ ಕಾರ್ಯಕ್ರಮವನ್ನು ದೇಶಾದ್ಯಂತ ಪ್ರಾರಂಭವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಈ ಹಿಂದೆ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವಂತಹ ನಾಗೇಂದ್ರಣ್ಣವರ ಒತ್ತಾಸೆ ಮೇರೆಗೆ ಕಾವೇರಿ ಸರ್ಕಲ್ನಲ್ಲಿ ಇವತ್ತು ಮೈಸೂರಿನಲ್ಲಿ ವಿದ್ಯುಕ್ತವಾಗಿ ನಾವು ಭಾರತ್ ಅಕ್ಕಿಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಜನ ಬಹಳ ದೊಡ್ಡ ಒಳ್ಳೆ ರೆಸ್ಪಾನ್ಸ್ ಇದೆ, ನೂಕುನುಗ್ಲಿದೆ, ಸಿಗುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಅವರಿಗೆ ಗೊಂದಲ ಸೃಷ್ಟಿಯಾಗಿದೆ. ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪ್ರತಿಯೊಬ್ಬರಿಗೂ ಇವತ್ತು ಅಕ್ಕಿ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನಾಳೆನೂ ಮತ್ತೆ ಟ್ರಕ್ ಬರುತ್ತೆ, ಪ್ರತಿನಿತ್ಯನೂ ಬರುತ್ತೆ. ನಾವು ಅಕ್ಕಿ ವಿತರಣೆಯನ್ನು ಮಾಡ್ತೀವಿ, ಎಲ್ಲೂ ಕೊರತೆ ಆಗದಾಗೆ ನೋಡ್ಕೊಳ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಸಾವಧಾನದಿಂದ ಬಂದು ಅಕ್ಕಿಯನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಕೊಡ್ತಕ್ಕಂಥ ಪ್ರಕ್ರಿಯೆ ಯಾವ ರೀತಿ ಅಂತ, ಈಗ ಟೋಕನ್ ಕೊಡ್ತೀರಾ ಅಥವಾ ಯಾವ ರೀತಿ ಅಲ್ಲಿ ಹಣ ಕೊಡೋದು? ಇದ್ರಲ್ಲಿ ಏನಾಗಿದೆ ಅಂದ್ರೆ, ಅಕ್ಕಿನ ತಗೊಂಡ್ಬಂದು ಇಲ್ಲಿ ನಾವು ನಿಲ್ಸ್ಕೊಂಡು ದುಡ್ಡು ಕೊಟ್ಟವರಿಗೆಲ್ಲ ಹಿಂಗೆ ಕೊಟ್ಟು ಹಿಂಗೆ ಕಳಿಸಿದ್ರೆ ಅದಕ್ಕೆ ಲೆಕ್ಕ ಸಿಗಲ್ಲ ಅನ್ನೋ ಕಾರಣಕ್ಕೆ ಮೋದಿಜಿಯವರು ಸ್ಪಷ್ಟವಾಗಿ ಅದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ, ಬಿಲ್ ಬುಕ್ ಅನ್ನು ಕೊಟ್ಟಿದ್ದಾರೆ. ಅದರೊಳಗಡೆ ಅವ್ರ ಹೆಸರು, ಫೋನ್ ನಂಬರ್ ಇದನ್ನೆಲ್ಲ ನಮೂದನೆ ಮಾಡಬೇಕು. ಇವತ್ತು ಯಾರ್ಯಾರು ಕೊಟ್ಟಿದ್ದೀವಿ ಅದನ್ನು ಅವ್ರು ಹೋಗಿ ಇವತ್ತು ರಾತ್ರಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಅವರು ಕ್ರಾಸ್ ವೆರಿಫೈನು ಕೂಡ ಮಾಡ್ತಾರೆ. ಎಲ್ಲೂ ಸೋರಿಕೆ ಆಗಬಾರದು ಅನ್ನೋ ಉದ್ದೇಶದಿಂದ ಈಗ ಒಂದು ಈ ರೀತಿ ವ್ಯವಸ್ಥೆಯನ್ನು ಮೋದಿಜಿಯವರು ಜಾರಿಗೆ ತಂದಿದ್ದಾರೆ. ಯಾರ್ಯಾರಿಗೆ ಅಕ್ಕಿ ಬೇಕೋ ಎಲ್ಲರಿಗೂ ಅಕ್ಕಿ ಸಿಗುತ್ತೆ. ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ನೆನ್ನೆ ಎಲ್ಲ ಏನು ಮಾಡಿದ್ರು, ಮಂಡ್ಯದಲ್ಲಿ ಬಂದಿದ್ದನ್ನು ಒಂದು 2 ಬ್ಯಾಗನ್ನು ಇಲ್ಲಿ ತಗೊಂಡ್ಬಂದು ಕೆಲವರೆಲ್ಲ ಅದನ್ನು ವಿತರಣೆ ಮಾಡಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು. ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣ ಅವರು ಇವತ್ತು ಹೇಳಿದ್ರು ಇದನ್ನ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ. ಈಗ ಕಾವೇರಿ ಸರ್ಕಲ್ ಅಲ್ಲಿದೆ, ಈಗ ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗ್ತೀವಿ, ಅಲ್ಲೂ ಇವತ್ತು ಇಲ್ಲೊಂದು ಟ್ರಕ್ ಅಲ್ಲೊಂದು ಟ್ರಕ್ ವಿತರಣೆ ಆಗುತ್ತೆ. ಪ್ರತಿನಿತ್ಯನೂ ಕೂಡ 16 ಟ್ರಕ್ಗಳು ಬರುತ್ತೆ. ಸರ್, ಈಗ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಆಗ್ತಾ ಇಲ್ಲ, ತುಂಬಾ ಜನ ರಶ್ ಇದೆ, ಎಲ್ಲರಿಗೂ ಸಿಗುತ್ತೆ. ಈಗ ಅದ್ರ ಜೊತೆಗೆ ನಾವು ಒಂದಷ್ಟು ಗೊಂದಲಗಳಾಗುತ್ತೆ. 300 ಬ್ಯಾಗ್ ಇದೆ, ಇಲ್ಲಿ ಬಂದಿರೋ ಸಂಖ್ಯೆ ನೋಡಿದ್ರೆ ಸ್ವಲ್ಪ ಇನ್ನೂ ಸಾಕಾಗಲ್ಲ ಅಂತ ಅನ್ಸುತ್ತೆ. ಬಟ್ ನಾವು ಇನ್ನು ಮುಂದೆ ಇಂತಿಂಥ ಸರ್ಕಲ್ ನಾಗೇಂದ್ರಣ್ಣ ಇದರಲ್ಲಿ ಈ ಮೈಸೂರು ಜಿಲ್ಲೆ ಬಗ್ಗೆನೂ ಕೂಡ ಅಪಾರವಾದಂತಹ ತಿಳುವಳಿಕೆಯನ್ನು ಹೊಂದಿರುವಂಥವ್ರು. ಯಾವ್ಯಾವುದು ನಾವು ನಿರ್ದಿಷ್ಟವಾಗಿ ಇಂತಿಂಥ ಸರ್ಕಲಲ್ಲಿ ಇಂತಿಂಥ ದಿನ ಬಂದು ಕೊಡ್ತೀವಿ ಅಂತಲೂ ಕೂಡ ಒಂದು 2-3 ದಿನ ಹೋಗಲಿ ನಾವು ಅನೌನ್ಸ್ಮೆಂಟನ್ನು ಕೂಡ ಮಾಡ್ತೀವಿ. ಸತತವಾಗಿ ಎಲ್ಲ ಸಿಗುತ್ತೆ. ಆಮೇಲೆ ನೋಡಿ, ಇವತ್ತು ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಹಾರ ಭದ್ರತೆಗೋಸ್ಕರ ಸುಮಾರು 60-80 ಕೋಟಿ ಜನರಿಗೆ ಪುಕ್ಕಟ್ಟೆ ಅಕ್ಕಿಯನ್ನು ಈಗಲೇ ಕೊಡ್ತಾ ಇದ್ದಾರೆ ಸೊಸೈಟಿ ಮೂಲಕ. ಅದ್ರ ಜೊತೆಗೆ ಇನ್ನು ಹೆಚ್ಚಿನ ಬೇಡಿಕೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಭಾರತ್ ಅಕ್ಕಿಯ ಮೂಲಕ ಇವತ್ತು 10 ಕೆಜಿ ಬ್ಯಾಗು 5 ಕೆಜಿ ಇದೆ, 10 ಕೆಜಿ ಬ್ಯಾಗಿಗೆ 290 ರೂಪಾಯಿ ಕೊಟ್ಟರೆ 10 ಕೆಜಿ ಬ್ಯಾಗ್ ಸಿಗುತ್ತೆ. ಇಲ್ಲೆಲ್ಲೂ ಸಹ ಅಕ್ರಮವಾಗಿ ಬೇರೆ ಮಾರಾಟ ಆಗಬಾರ್ದು ಅನ್ನೋಕ್ಕೋಸ್ಕರ ಎಲ್ಲರಿಗೂ ಸಹ ರಿಸಿಪ್ಟ್ ಹಾಕಿ ಪ್ರತಿಯೊಬ್ಬರಿಗೂ ಸಹ ಮೊಬೈಲ್ ನಂಬರ್ ಬರೆಸಿ ಅವ್ರು ಕೊಡ್ತಾ ಇದೀವಿ. ಬೈ ಚಾನ್ಸ್ ಈ ಟ್ರಕ್ ಏನಾದ್ರು ಕಮ್ಮಿ ಆದ್ರೆ ಇನ್ನೊಂದು ಟ್ರಕ್ ಸಹ ಇದೆ, ಅದನ್ನು ಸಹ ಮೊಬೈಲ್ ನಂಬರ್ 10 ಕೆಜಿ ಬ್ಯಾಗ್ ಕೊಡ್ತಾ ಇದೀವಿ. ಸದ್ಯಕ್ಕೆ ಅದು ಆ ವ್ಯವಸ್ಥೆ ಮಾಡಿದೀವಿ. ಇದು ಡೇ ಬೈ ಡೇ, ಇದು ಒಂದು ದಿನ ನಿಲ್ಲುವಂತದ್ದಲ್ಲ, ಇನ್ನು ನಿರಂತರವಾಗಿ ಇರ್ತಕ್ಕಂಥ ಪ್ರಕ್ರಿಯೆ ಇದು.
ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ. ಇದೇ ಮೋದಿ ಗ್ಯಾರಂಟಿ. ಇಲ್ಲೂ ಘೋಷಣೆ ಮಾಡಿರಲಿಲ್ಲ, ನಾವು ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೀವಾ? 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಾ? ಇವತ್ತವರೆಗೂ ಒಂದು ಕಾಳು ಅಕ್ಕಿ ಕೊಟ್ಟವರ ಸರ್ಕಾರ ಕೊಟ್ಟಿಲ್ಲ. ಬರೀ ಅದೆಷ್ಟೋ ದುಡ್ಡು ಕೊಡ್ತಾ ಇದ್ದಾರೆ, 5 kg ಅಕ್ಕಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅವ್ರು ಸ್ವತಃ ಅವ್ರು ಹೇಳಿದ್ದೆಷ್ಟು 10 kg ಅಂತ ಇಡೀ ಕರ್ನಾಟಕದಿಂದ ಪ್ರಚಾರ ಮಾಡಿದ್ರು. ಆದ್ರೆ ಕೊಡ್ತಾ ಇರೋದು ಯಾರು? ಮೋದಿ ಕೊಡ್ತಾ ಇರೋದು ಹೊರತು ಸಿದ್ದರಾಮಯ್ಯ ಕೊಡ್ತಾ ಇಲ್ಲ. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಭಾರತ್ ಅಕ್ಕಿ ಅನ್ನೋ ಕಾರ್ಯಕ್ರಮ ಮೈಸೂರು ನಗರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಬಂದಿದ್ರು. ಹಾಗೆ ನಮ್ಮ ಮಾಜಿ ಶಾಸಕರು ಹಾಗೂ ಹಾಲಿ ಮೈಸೂರು ನಗರ ಅಧ್ಯಕ್ಷರಾದ ನಾಗೇಂದ್ರ ಅವರು ಬಂದಿದ್ರು. ಹಾಗೆ ಈ ವಾರ್ಡಿನ ಅಧ್ಯಕ್ಷರಾದಂತಹ ಸುಂದರ ಕಿರಣ್ ಅವರು ಇದ್ದಾರೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಮೇಶ್ ಅವರು, ಪುನೀತ್ ಅವರು ಇದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಮೈಸೂರು ನಗರಾದ್ಯಂತ ಅದೇ ಇದು ಇನಾಗ್ರೇಷನ್ ಕೊಟ್ಟರೆ ನಾವು 29 ರೂಪಾಯಿ ಕೆಜಿ ಹಂಗೆ ಪ್ರತಿ ಬ್ಯಾಂಕ್ 10 kg ಪೂರ ದೊಡ್ಡ ವಾರ್ಡು ಎಲ್ಲ ವಾರ್ಡ್ಗಳಲ್ಲೂ ಕೊಡೋಕೆ ವ್ಯವಸ್ಥೆ ಆಗುತ್ತೆ. ಪ್ರತಿಯೊಂದು ವಾರ್ಡು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪಟ್ಟಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಸರ್ಕಲ್ಗಳಲ್ಲೂ ಅವರ ಹೆಸರನ್ನ ಪರಿಚಯ ಪತ್ರ ತಗೊಂಡು ಈ ತರ ಗೊಂದಲ ಆಗದಂಗೆ ಮೊದಲೇ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರತಿಯೊಂದು ಮನೆಗೆ ತಲುಪೋದು ವ್ಯವಸ್ಥೆ ಮಾಡ್ತೀವಿ ಸರ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.